ನಿಮ್ಮ ಪಕ್ಷ ಬರಲಿ ಅಂತ ಅರ್ಕೆ ಏನಾದರೂ ಮಾಡ್ತೀರಾ? ಖಂಡಿತ ದೇವರಲ್ಲಿ ಬಂದಾಗ ನಮ್ಮ ಪಕ್ಷ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಕ್ಕಂಥ ಸಹಜ ಅಲ್ವಾ. ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಈಗ ನಮ್ಮ ವೆಂಕಟರಾಮಯ್ಯಗೌಡ ಸ್ಟಾರ್ ಚಂದ್ರುವನ್ನು ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಮುಖಂಡರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೇರಿ ಮಾಡಿದ್ದೀವಿ. ನಮ್ಮ ಹೈಕಮಾಂಡು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಖರ್ಗೆಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲರು ಎಲ್ಲರೂ ನಮಗೆ ಮೊದಲನೇ ಹಂತದಲ್ಲೇ ಸೀಟನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಾವು 7-8 ತಾಲೂಕಿನಲ್ಲಿ ಚುನಾವಣೆ ಪ್ರಚಾರ ಪ್ರಾರಂಭ ಮಾಡಿದ್ದೀವಿ. ನಿನ್ನೆ ಕಚೇರಿನೂ ಸಹ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಅಭ್ಯರ್ಥಿಗೆ ಗೆಲುವಿಗೆ ಆ ಚಲುವರಾಯಣ ಸ್ವಾಮಿನೂ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ. ಸ್ನೇಹಿತರು ವೈಯಕ್ತಿಕವಾಗಿ ಸ್ನೇಹಿತರೆ ಅವರೇ, ನನಗೇನು ವೈರಿಗಳಲ್ಲ. ಅವರೇನಾದ್ರು ಹೇಳ್ಕೋಬೋದು. ನಾನು ಯಾವತ್ತೂ ಅವ್ರನ್ನ ವೈರಿ ಥರ ನೋಡುವಿಲ್ಲ, ವೈರಿಗಳು ಅಂತ ಅಂದುವಿಲ್ಲ. ಆದರೆ ಸ್ನೇಹಿತರೆ ಪ್ರತ್ಯೇಕ, ಚುನಾವಣೆ ಬಂದಾಗ ಚುನಾವಣೆ. ಸೊ ನಮ್ಮ ಅಭ್ಯರ್ಥಿನ ಗೆಲುವಿಗೆ ದುಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಫಲಿತಾಂಶ ಕೊಡ್ತಕ್ಕಂಥವ್ರು ನಾವ್ಯಾರೋ 10 ಜನ ಸೇರಿ ಫಲಿತಾಂಶ ಕೊಡಲಿಕ್ಕಾಗಲ್ಲ. ಇಲ್ಲಿ 17 ಲಕ್ಷದ ಮತದಾರಿದ್ದಾರೆ 8 ಕ್ಷೇತ್ರದಲ್ಲಿ. ಅವರ ತೀರ್ಮಾನವೇ ಅಂತಿಮ ತೀರ್ಮಾನ. ನೋಡಿದ್ರಲ್ಲ ನೀವು, ಸುಮಲತಾ ಅವ್ರು ನಿಂತ್ಕೊಂಡಾಗ ನಾವು ಗೆಲ್ಸೋಕ್ಕಾಯ್ತಾ ಅಥವಾ ಇನ್ನೊಬ್ರು ಗೆಲ್ಸೋಕ್ಕಾಯ್ತಾ? ಯಾರೋ ಸೋಲ್ಸೋಕ್ಕಾಯ್ತಾ? ಯಾರೂ ಗೆಲ್ಸೋಕ್ಕಾಗಲ್ಲ. ಅವರ ಹಣೆ ಬರ, ದೇವರ ಆಶೀರ್ವಾದ. ಸೊ ಜನರ ಕೃಪೆ ಇರಬೇಕು. ಜನರು ಈ ಸಾರಿ ನಮ್ಮ ಪರವಾಗಿದ್ದಾರೆ. ಕಾರಣ, ಕಳೆದ 10 ತಿಂಗಳು ನಾವು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಗ್ಯಾರಂಟಿ ಇರ್ಬೋದು, ಅಭಿವೃದ್ಧಿ ಕೆಲಸ ಇರ್ಬೋದು, ಮತ್ತು ನಾವು ಜನ ಜೊತೆ ಸಂಪರ್ಕ. ನಮ್ಮ ಜಿಲ್ಲೆಯಲ್ಲಿ ನಾವೇನು 7 ಜನ ಶಾಸಕರಿದ್ದೀವಿ. 7 ಜನನೂ ಬಹುಶಃ ಮಂಡ್ಯ ಅಲ್ಲ, ಕೆ ಆರ್ ನಗರನೂ ಸೇರಿ ಲೋಕಸಭಾ ಕ್ಷೇತ್ರದಲ್ಲಿ 8 ಕ್ಷೇತ್ರದಲ್ಲಿ 7 ಜನ ಏನು ಶಾಸಕರಿದ್ದೀವಿ. ಈಗ 3 ಜನ ವಿಧಾನ ಪರಿಷತ್ ಇದ್ದೀವಿ. ಎಲ್ಲರೂ ನಿರಂತರವಾಗಿ ಜನರ ಮಧ್ಯದಲ್ಲಿದ್ದೀವಿ, ಜನರ ಜೊತೆ ಸಂಪರ್ಕದಲ್ಲಿದ್ದೀವಿ. ಕಳೆದ 5 ವರ್ಷದಿಂದ ಚಲುವರಾಯ ಸ್ವಾಮಿ ಮಾಡಿರ್ತಕ್ಕಂಥ ಸ್ಟ್ರಾಟಜಿಗಳು ಒಂದು ಫೇಲ್ ಆಗಿಲ್ಲ. ಈ ಬಾರಿ ಸ್ಟ್ರಾಟಜಿ ಹೇಗಿರುತ್ತೆ ಅಂತ ಸರ್? ನಾನೆಲ್ಲ ಬಾರನ ಆ ದೇವರ ಮೇಲೆ, ರಂಗನಾಥ, ಚಲುವರಾಯಣ ಸ್ವಾಮಿ ಎಲ್ಲ ಒಂದೇ, ಆ ಶಿವ ಅವ್ರ ಮೇಲೆ ಅರ್ಪಿಸಿದ್ದೀವಿ. ಅವರಿಂದ ನಾವು ಕೇಳ್ಕೊಂಡಿದ್ದೀವಿ. ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಜನನೂ ಅಷ್ಟೇ. ಬಹುಶಃ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮೆಲ್ರಿಗೂ. ಅವಕಾಶನ ಈಗ 10 ತಿಂಗಳು ನಾವು ಮಾಡಿದ್ದೀವಿ. ಇನ್ನು 4 ವರ್ಷ 2 ತಿಂಗಳಿದೆ. ಸೊ ನಮ್ಗೆ ಈ ಅವಕಾಶ ಪೂರ್ತಿ ಕೊಡಲಿ. ನಾವು ಈ ಅವಕಾಶದಲ್ಲಿ ಫೇಲ್ ಆದಾಗ ಮುಂದೆ ನಮಗೆ ಪನಿಷ್ಮೆಂಟ್ ಕೊಡಲಿ, ಅದನ್ನು ತಗೋತೀವಿ. ಅರ್ಧಂಬರ್ಧಂ ಕೊಟ್ಟಾಗ ಈ ಜಿಲ್ಲೆಯ ಅಭಿವೃದ್ಧಿಗೆ ತೊಗೊಂಡೋಗ್ಲಿಕ್ಕೆ ಆಗಲ್ಲ. ಪೂರ್ಣ ಪ್ರಮಾಣದಲ್ಲಿ ನನಗೆ ಮತ್ತು ನನ್ನ ಸ್ನೇಹಿತರ ಜೊತೆಯಲ್ಲಿ ನಮ್ಮ ಸರ್ಕಾರಕ್ಕೆ ಶಕ್ತಿ ಕೊಟ್ಟಾಗ ಇನ್ನು ಉಳಿದಿರ್ತಕ್ಕಂಥ 4 ವರ್ಷ 2 ತಿಂಗಳಲ್ಲಿ ನಾವು ಸಕ್ರಿಯವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಸ್ಪಂದಿಸ್ತೀವಿ. ಅದೇನಾದ್ರು ನಾವು ವ್ಯತ್ಯಾಸ ಆದರೆ, ನಾನಿರ್ಬೋದು, ನಮ್ಮ ಶಾಸಕರುಗಳಿರ್ಬೋದು, ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ನಾವು ವ್ಯತ್ಯಾಸ ಆಗಿ ಅಭಿವೃದ್ಧಿಗೆ ಜನರ ಎಕ್ಸ್ಪೆಕ್ಟೇಷನ್ ಥರ ಮಾಡ್ದಲೇ, ಜನರ ಸಮಸ್ಯೆಗೆ ಸ್ಪಂದಿಸ್ತಲೇ, ಜನರ ದಿನನಿತ್ಯ ಆಡಳಿತದ ಬಗ್ಗೆ ಏನಾದ್ರು ಲೋಪದೋಷಗಳು ಕಂಡಲ್ಲಿ ಮುಂದೆ 4 ವರ್ಷಕ್ಕೆ ನಮಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ಜನರ ಕೈಯಲ್ಲೇ ಹೋಗ್ತೀವಿ, ಜನರ ಮುಂದೆನೇ ಹೋಗ್ತೀವಿ. ಆವಾಗ ಅದು ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೀವಿ. ಇವಾಗ ನಮಗೆ ಅರ್ಧಂಬರ್ಧಂ ಶಕ್ತಿ ಕೊಟ್ಟರೆ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ದೇವರಲ್ಲಿ ಜನರಲ್ಲಿ ಬೇಡ್ಕತ್ತೀವಿ. ಅವ್ರ ಪ್ರಯತ್ನ ಅವ್ರು ಮಾಡಲಿ. ಅವ್ರ ಪ್ರಯತ್ನ ಮಾಡೋದು ತಪ್ಪು ಅಂತ ಹೇಳಲ್ಲ. ನಾವು 8 ಕ್ಷೇತ್ರ ಸೋತಾಗ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ಅವರಿಂದ ಜನರ ಆಶೀರ್ವಾದ ಕೇಳಿಕ್ಕೆ ಹೋರಾಟ ಮಾಡಿದೋ ಹಂಗೇನೆ ನಡೆಯುತ್ತೆ. ಅವರು ಮಾಡಲಿ, ಖಂಡಿತ ಗೆಲ್ತೀವಿ. ಒಳ್ಳೇದು ಅವ್ರಿಗೂ. ಕುಮಾರಸ್ವಾಮಿಯವರ ಆರೋಗ್ಯ ಚೆನ್ನಾಗಿರಲಿ. ನಾನು ಸಹ ಚಲುವರಾಯ ಸ್ವಾಮಿ ಸನ್ನಿಧಿಲಿ ಕೇಳಿದ್ದೀರಾ, ಅವ್ರಿಗೆ ಬೇಗ ರಿಕವರಿ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ.